ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜನೆ ವರದಿಗಾರ. ವಿಜಯಪುರ ಜಿಲ್ಲಾಸ್ಪತ್ರೆ ರಾಜ್ಯದಲ್ಲೇ ಅತ್ಯುತ್ತಮ ಆಸ್ಪತ್ರೆ ಅಂತ ಹೇಳಿ ಹೆಸರು ಗಳಿಸುವುದು. ಕಳೆದ 2 ಬಾರಿ ಸಹಿತ ಇದು ಕೇಂದ್ರ ಸರ್ಕಾರದಿಂದ ಕಾಯಕಲ್ಪ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಅಷ್ಟೊಂದು ಉತ್ತಮವಾದ ಆಸ್ಪತ್ರೆ. ಇಲ್ಲಿನ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ವೈದ್ಯರು ಮತ್ತು ಇಲ್ಲಿನ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿ ಆರೋಪಗಳಿಲ್ಲ. ಮತ್ತು ವಿಜಯಪುರ ಜಿಲ್ಲೆಯ ಬಹುತೇಕ ಭಾಗಗಳಿಂದ ಇಲ್ಲಿ ಆಸ್ಪತ್ರೆಗೆ ಜನ ಬರ್ತಾರೆ. ಜೊತೆಗೆ ಪಕ್ಕದ ಮಹಾರಾಷ್ಟ್ರ ಆಗಿರ್ಬೋದು, ಯಾದಗಿರಿ, ಈ ಭಾಗದಿಂದ ಸಹಿತ ಇಲ್ಲಿ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಯಾಕಂದರೆ ಉತ್ತಮ ಆಸ್ಪತ್ರೆ, ಒಳ್ಳೆಯ ವ್ಯವಸ್ಥೆಗಳಿದೆ ಅಂತ ಹೇಳಿ. ಆದರೆ ಒಂದು ಸರ್ಕಾರ ಹೊಸ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಈ ಹೆಲ್ತ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಹೊಸ ಸಿಸ್ಟಮನ್ನು ಏನು ಇಲಾಖೆ ಮಾಡಿರುವಂಥದ್ದು, ಅದು ಇಲ್ಲಿನ ಇದಕ್ಕೆ ಭಾಳಷ್ಟು ಸಮಸ್ಯೆ ಆಗ್ತಿದೆ. ಯಾಕಂದರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ನಿತ್ಯ 1500ರಿಂದ 2000ವರೆಗೂ OPD ಪೇಷಂಟ್ಗಳು ಬರ್ತಾರೆ. ಅವರು ಅಂದರೆ ಚೀಟಿ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ. ಇದರಲ್ಲೂ ಸೋಮವಾರ, ಬುಧವಾರ ಅಂತೂ ಇನ್ನೂ ಇದರ ಪ್ರಮಾಣ ಜಾಸ್ತಿ ಇರುತ್ತೆ. 2000ಕ್ಕಿಂತ ಮೇಲೆ ಇರುತ್ತೆ. ಯಾಕಂದರೆ ಸಂಡೇ ರಜೆ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇವನ್ನೆಲ್ಲನೂ ಮ್ಯಾನೇಜ್ ಮಾಡೋದ್ರ ಜೊತೆಗೆ ಅವಾಗ ಚೀಟಿಯನ್ನು ಬರೆದು ಕೊಡ್ತಿದ್ರು, ಈ ರೀತಿ ವ್ಯವಸ್ಥೆ ಇತ್ತು. ಆದರೆ ಈಗ ಹೊಸ ಸಿಸ್ಟಮಲ್ಲಿ OTPಯನ್ನು ಕಂಪಲ್ಸರಿ ಮಾಡೋದ್ರಿಂದಾಗಿ ಸಮಸ್ಯೆ ಆಗ್ತಿರೋದು. ಯಾಕಂದರೆ ಗ್ರಾಮೀಣ ಭಾಗದಿಂದ ಏನು ರೋಗಿಗಳು ಬರ್ತಾರೆ, ಅವರು ಇಲ್ಲಿ ಚೀಟಿ ಮಾಡಿಸ್ಬೇಕಾದ್ರೆ ಯಾವುದು ಇದರಲ್ಲಿ ಆಧಾರ್ ಕಾರ್ಡಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ಒಂದು OTP ಬಂದ್ಬಿಡುತ್ತೆ. ಸೊ ಆ ಮೊಬೈಲನ್ನೇ ಅವರು ತಂದಿರಲ್ಲ, ಕೆಲವರು ತಂದಿರ್ತಾರೆ, ಕೆಲವರು ತಂದಿರಲ್ಲ, ಅಥವಾ ಕೆಲವರಿಗೆ ತಾಂತ್ರಿಕ ಸಮಸ್ಯೆಯಿಂದ ಅಥವಾ ನೆಟ್ವರ್ಕ್ ಇಶ್ಯೂಯಿಂದಾಗಿ ಅವರಿಗೆ OTP ಬರ್ತಾ ಇಲ್ಲ. ಸೊ ಹಿಂಗಾಗಿ ಏನಾಗ್ತಿದೆ, OTP ಬರದೇ ಇದ್ದರೆ ಅವ್ರದ್ರಲ್ಲಿ ಜನರೇಟ್ ಆಗಲ್ಲ, ಹಾಗಾಗಿ ಅವರಿಗೆ ಚಿಕಿತ್ಸೆಗೆ ಅವಕಾಶ ಸಿಗ್ತಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಭಾಳಷ್ಟು ಕಾಡ್ತಾ ಇರುವಂಥದ್ದು. ಹೊಸದಾಗಿ ಕಳೆದ 1 ವಾರದಿಂದ ಈ ಸಿಸ್ಟಮನ್ನು ಅಪ್ಲೈ ಮಾಡೋದ್ರಿಂದಾಗಿ ಸಹಜವಾಗಿ ಆರಂಭದಲ್ಲಿ ತೊಂದರೆ ಇರುತ್ತೆ. ಅದು ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಯಾಕಂದರೆ ಆರಂಭಿಕವಾಗಿ ಜನರಿಗೆ ಸಡನ್ನಾಗಿ ಅದು ಕನ್ವಿನ್ಸ್ ಆಗಲ್ಲ, ಅಥವಾ ಅಲ್ಲಿ ಆಪ್ರೇಟ್ ಮಾಡಬೇಕಾದ ಆಪ್ರೇಟರ್ನ ಯಾರು ಮಾಡ್ತಾ ಇದ್ದಾರೆ ಸಿಸ್ಟಮನ್ನು, ಅವ್ರಿಗೂ ಸಹಿತ ಸಡನ್ನಾಗಿ ಇಷ್ಟು ಇರೋರು. ಯಾಕಂದರೆ ಅಷ್ಟರಲ್ಲಿ ಇಷ್ಟು ದಿನಗಳವರೆಗೂ ಮ್ಯಾನ್ಯಲ್ ಆಗಿ ಒಂದು ಚೀಟಿಯನ್ನು ಬರೆದು ಕೊಡ್ತಾ ಇದ್ರು, ಆಧಾರ್ ಕಾರ್ಡ್ ನೋಡ್ತಾ ಇದ್ರು, ಹೆಸರನ್ನು ಬರೆದುಕೊಟ್ಟು ಏನು ಸಮಸ್ಯೆ ಇದೆ ಅಂತ ಕೇಳ್ತಾ ಇದ್ರು, ಎಷ್ಟನೇ ರೂಮ್ ನಂಬರ್ಗೆ ಹೋಗಬೇಕು ಅಂತ ಬರೆದು ಕೊಡ್ತಾ ಇದ್ರು. ಒಂದಷ್ಟು ವ್ಯವಸ್ಥೆ ಇತ್ತು. ಆದರೆ ಈಗೇನಂದರೆ ಅದರ ಹಿಸ್ಟ್ರಿಯನ್ನು ಎಂಟ್ರಿ ಮಾಡಿ, ಆ ರೋಗಿಗಳ ಬಗ್ಗೆ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಬಳಿಕ ಅದೊಂದು OTP ಬರುತ್ತೆ. OTP ಹೇಳಿದ ಬಳಿಕ ಅವರು ಯಾವ ರೂಮ್ಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಹೇಳಿ ಕೊಡ್ತಾರೆ. ಆದರೆ ಇಲ್ಲಿ OTP ಬರೋಕ್ಕೆ ಸುಮಾರು ಬೆಳಗ್ಗೆ 9 ಗಂಟೆಗೆ ಪಾಳಿಯಲ್ಲಿ ನಿಂತರೆ ಮಧ್ಯಾಹ್ನ 12-1 ಗಂಟೆಗೆ ಬರುತ್ತೆ. 1 ಗಂಟೆಗೆ ನಾವು ಡಾಕ್ಟರ್ ಹೋಗಿರ್ತಾರೆ, ಊಟಕ್ಕೆ ಹೋಗಿರ್ತಾರೆ, ಅಥವಾ ಈ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ನಮಗೆ ಚಿಕಿತ್ಸೆನೇ ಸಿಗ್ತಾರೆ ಅಂತ ಹೇಳಿ ಬಹುತೇಕರು ಆರೋಪ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಸಹಿತ ಮತ್ತು ಆರೋಗ್ಯ ಇಲಾಖೆಗೆ ಈ ಸಮಸ್ಯೆ ಬಗ್ಗೆ ಅರಿವಿದೆ. ಯಾಕಂದರೆ ಹೊಸದಾಗಿ ನಾವು ಸಿಸ್ಟಮ್ ಮಾಡಿರೋದ್ರಿಂದ ಸಹಜವಾಗಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅವರು ಸಹಿತ ಒಪ್ಕೊಂಡಿದ್ದಾರೆ. ಮತ್ತು ಶಿವಾನಂದ ಮಾಸ್ತರ್ ಅವರು DS ಅವರಿದ್ದಾರೆ, ಅವರು ಸಹಿತ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುತ್ತದೆ. ಅಂದರೆ ಸಿಸ್ಟಮ್ ಹೊಸದಾಗಿರೋ ಕಾರಣವಾಗಿ ಸಹಜವಾಗಿ 1 ವಾರ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಂದು ಮ್ಯಾನ್ಯಲ್ಗೆ ಒಂದು ಕೌಂಟರನ್ನು ಮಾಡಿದ್ದೇವೆ, ಮತ್ತು ತುರ್ತು ಚಿಕಿತ್ಸೆಗೆ ಬರೋರಿಗೆ ಸಹಿತ ಒಂದು ಸಪ್ರೇಟನ್ನು ಕೌಂಟರ್ ಮಾಡಿದ್ದೇವೆ. ಆದರೆ ಈ ವ್ಯವಸ್ಥೆ 1 ವಾರದಲ್ಲಿ ಸಹಜವಾಗಿ ಸಮಸ್ಯೆ ಆಗ್ತಾ ಇದೆ. ಆದರೆ ಬರೋ ದಿನಗಳಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಜನರು ಸಹಿತ ಈ ವ್ಯವಸ್ಥೆ ಏನಿದೆ ಅಂತ ತಿಳ್ಕೊಂಡು ಇಲ್ಲಿ ಬರಬೇಕು ಅಂತೇಳಿ ಒಂದು ಏನು ಆರೋಗ್ಯ ಇಲಾಖೆ ಇದನ್ನು ಸಿಸ್ಟಮ್ ಮಾಡಿದೆ, ಅದನ್ನು ಜಿಲ್ಲೆಯ ಮಟ್ಟದಲ್ಲಿ ಮೊದಲೇ ಪ್ರಚಾರ ಮಾಡಬೇಕಾಗಿತ್ತು. ಅದನ್ನು ನಿರೀಕ್ಷಿತ ಮಟ್ಟದಲ್ಲಿ ಪ್ರಚಾರ ಮಾಡಿಲ್ಲ. ಹಾಗಾಗಿ ಒಂದು ಸಮಸ್ಯೆ ಆಗ್ತಾ ಇದೆ. ಜನರು ಚಿಕಿತ್ಸೆಗೆ ಬರುವಾಗ ಆಧಾರ್ ಕಾರ್ಡ್ ತಂದಿರಲ್ಲ. ಈಗ ಗ್ರಾಮೀಣ ಭಾಗದಿಂದ ಬರುವಾಗ ಆಧಾರ್ ಕಾರ್ಡ್ ತಂದಿರಲ್ಲ. ಅವರು ಯಾರಿಗೋ ಊರಿಗೆ ಫೋನ್ ಮಾಡಿ ಅವರು ಅದನ್ನು ವಾಟ್ಸಪ್ ಮಾಡಿಕೊಂಡು ಅದನ್ನು ಇಲ್ಲಿ ಕೊಟ್ಟು ಅವರು OTP ಬಂದು ಅದನ್ನು ಹೇಳಿ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇರೋದ್ರಿಂದ ಚಿಕಿತ್ಸೆ ಪಡೆಯೋದಕ್ಕಿಂತ ಇಲ್ಲಿ ಪ್ರೊಸೀಜರ್ ಮುಗಿಸೋದೇ ಭಾಳಷ್ಟು ಆಗ್ತಾ ಇರೋದ್ರಿಂದ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಹೆಚ್ಚಿನ ಕೌಂಟರ್ಗಳನ್ನು ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.